ವಿಡಿಯೋ ಕಾಲ್ದಲ್ಲಿ ಅವ್ರ ತಾಯಿ ಹೇಳಿದ್ದನ್ನು ಕೇಳಿನೇ ಸೈನಿಕ್ ಸ್ಕೂಲ್ ಎಕ್ಸಾಮ್ ಪಾಸ್ ಆಗಿ ಸೆಲೆಕ್ಟ್ ಆಗಿದ್ದಾನೆ. ಕುವೆಂಪು ಸಾಹಿತ್ಯ ನೆನೆಸ್ತೀವಿ, ದ.ರಾ ಬೇಂದ್ರೆ ಅವ್ರ ಹಾಡ, ಇವರೆಲ್ಲ ಇನ್ನು ಪ್ರಶಸ್ತಿಗಾಗಿ ಮಾಡಿದ್ದಾರೆ. ಟ್ರ್ಯಾಕ್ಟರ್ ಅಲ್ಲಿ ಹಾಡುವಂತ ಸಾಹಿತ್ಯ ಬರೆದಿದ್ದಕ್ಕೆ ಜನಪದ ಜೋಡಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಈ ಒಂದು ದಿನಮಾನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಅಂತ ಕೆಲವೊಂದಿಷ್ಟು ಬರ್ತಾ ಇದೆ. ಹೌದೌದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಅಂತೂ ನಾವು ಹೋರಾಟನೇ ಮಾಡ್ಬೇಕು. ಯಾಕಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಅಷ್ಟು ಸಲೀಸಾಗಿ ಉತ್ತರ ಕರ್ನಾಟಕ ಅನ್ಲಿಕ್ಕೆ ಬರೋದಿಲ್ಲ ಬೇಡವಾದ ಸಾಹಿತ್ಯಕ್ಕೆಲ್ಲ. ನಾವು ವಚನ ಸಾಹಿತ್ಯ ಕೊಟ್ಟಂತ ನಾಡಿನವರು ಉತ್ತರ ಕರ್ನಾಟಕ ಎಲ್ಲಿ ಬರ್ತದೆ? ವಿಜಯಪುರದ ಬಸವೇಶ್ವರರು, ನಮ್ಮ ಗುಲ್ಬರ್ಗಾದಲ್ಲಿ ಬಿಜ್ಜಳ ಅರಸನ ಕಾಲದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿ ಬಂದಂತವ್ರು. ಇಡೀ ಜಗತ್ತಿಗೆ ನಾವು ವಚನ ಸಾಹಿತ್ಯವನ್ನ ನೀಡಿದಂತ, ಪ್ರಜಾಪ್ರಭುತ್ವವನ್ನು ನೀಡಿದಂತ ಸಾಹಿತ್ಯ. ಈಗ ನೀವು ಯಾವ್ದೋ ಸಾಹಿತ್ಯ ಅಂದ್ರಲ್ಲ, ಇದನ್ನ ಜೋಡಿಸೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದ್ರ ಬಗ್ಗೆ ಈಗಾಗಲೇ ಮೀಟಿಂಗು ಆಗಿದಾವೆ. ಇಲ್ಲಿ ನೀವು ಟ್ರ್ಯಾಕ್ಟರ್ ಅಲ್ಲಿ ಹಾಡುವಂತ ಸಾಹಿತ್ಯ ಬರೆದಿದ್ದಕ್ಕೆ ಜನಪದ ಜೋಡಿಸ್ಬೇಡ್ರಿ. ಜನಪದ ಅನ್ನೋ ಸಾಹಿತ್ಯನೇ ಬೇರೆ ಅದದು. ಅದನ್ನ ಯಾರು ಬರ್ದಿದ್ದಾರೆ ಗೊತ್ತಿಲ್ಲ. ಆಡು ಭಾಷೆಯಲ್ಲಿ ಬಾಯಿಂದ ಬಾಯಿಗೆ ಈಗಲೂ ಹೋಗ್ರಿ. ಹಳ್ಳಿ ಒಳಗೆ ಸೋಬಾನ ಪದ ಎಷ್ಟು ಚಂದ ಹಾಡ್ತಾರ. ಕುಬಸ ಮಾಡುವಾಗ ಮದ್ವಿ ಆ ಕಡೆ ಮಾಡ್ತಿರ್ತಾರೆ, ಈ ಕಡೆ 4 ಮಂದಿ ಕೂತ್ ಹಾಡ್ತಿರ್ತಾರೆ. ಈಗ ಮನೆ ಇಲ್ಲೂ ಒಬ್ರು ಹಾಡಿದ್ರು ಮದ್ವೆ ಒಳಗೆ. ಕುಬಸ ಮಾಡುವಾಗ ಹಾಡ್ತಾರ, ತೊಟ್ಲು ಕಟ್ಟುವಾಗ ಹಾಡ್ತಾರ. ಅದು ನಮ್ಮ ಅದು ಹೆಂಗಂದ್ರಿ, ಅವರು ಬಾಯ್ಪಟ್ಟು ಹಾಡ್ತಿರ್ತಾರ. ಅವರು ಅದಕ್ಕೆ ಎಂಡ ಇರುವುದಿಲ್ಲ. ನಾವು ಸೋ ಅನ್ಕೋತ ಹೋಗ್ಬೇಕು, ಅವ್ರು ಹಾಡ್ಬೇಕು. ಅದು ಜನಪದ ಸಾಹಿತ್ಯ, ಬಾಯಿಂದ ಬಾಯಿ ಬಂದಂಥದ್ದು. ನೀವು ಕೆಟ್ಟದಾಗಿ ಬರೆದು ಉತ್ತರ ಕರ್ನಾಟಕ ಜನಪದ ಅನ್ನೋದು ಬಹಳ ಖಂಡಿತ ತಪ್ಪದು. ನೀವು ಬರ್ಕೊಳ್ರಿ, ನಿಮ್ ಹೆಸರು ಹಾಕೊಳ್ರಿ. ಅದಕ್ಕೆ ಉತ್ತರ ಕರ್ನಾಟಕ ಅಂತ ಹಾಕೋದಕ್ಕೆ ನನ್ನ ವಿರೋಧ ಅದ. ನಮ್ದಷ್ಟೆಲ್ಲ ಇಡೀ ಗೋಕಾಕ್ ತಾಲೂಕಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡ್ತೀವಿ, ಎಲ್ಲರೂ ವಿರೋಧ. ಉತ್ತರ ಕರ್ನಾಟಕ ಅಂದ್ರೆ ಹಂಗ ಬರೆಯುವಂಥದ್ದು ಉತ್ತರ ಕರ್ನಾಟಕ ಅಲ್ಲ ಅದು. ನಮ್ಮಲ್ಲಿ ಬಸವರಾಜ್ ಕಟ್ಟಿಮಣಿಯಾಗಿದ್ದಾರೆ, ಬೆಟಗೇರಿ ಕೃಷ್ಣ ಶರ್ಮರಾಗಿದ್ದಾರೆ, ಚಂದ್ರಶೇಖರ್ ಕಂಬಾರ್ ಅವರಿದ್ದಾರೆ, ಜ್ಞಾನಪೀಠ ಪ್ರಶಸ್ತಿ, ಸಾಕಷ್ಟು ಜನ ಅದಾರೆ ನಮ್ಮಲ್ಲಿ ಸಾಹಿತಿಗಳಂತಾರೆ. ಇಲ್ಲಿ ನಮ್ಮ ಮಂಗೀಸರು 160 ಪುಸ್ತಕಕ್ಕೆ ಬಂದಿದ್ದಾರೆ. ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ ನಮ್ಮಲ್ಲಿ ಗೋಕಾಕುರ ಪ್ರತಿ ಮನೆಗೊಬ್ಬರು ಸಾಹಿತ್ಯ ಇದ್ದಾರೆ. ಅವರಲ್ಲಿ ಈ ತರ ಟ್ರ್ಯಾಕ್ಟರ್ ಸಾಹಿತ್ಯ ಅದ ಏನು ನೋಡ್ರಲ್ಲ, ಇಲ್ಲಲ್ಲ. ಹೀಗಾಗಿ ನೀವು ಬರೆಯೋರಿಗೆ ನಾವೇನು ಬೇಡ ಅನ್ನೋದಿಲ್ಲ, ಬರ್ಕೊಂಡು ನಿಮ್ಮ ಹೆಸರು ಹಾಕೊಳ್ರಿ. ಅದಕ್ಕೆ ಉತ್ತರ ಕರ್ನಾಟಕ ಅನ್ನೋದಕ್ಕೆ ನನ್ನ ವಿರೋಧ, ಜಾನಪದ ಸಾಹಿತ್ಯ ಅನ್ನೋದಕ್ಕೆ ವಿರೋಧ. ಜಾನಪದ ಸಾಹಿತ್ಯ ಅಂದ್ರೆ ನಮ್ದು ಅದೊಂದು ಪವಿತ್ರವಾದ ಜಾನಪದ ಅನ್ನೋ ಮಟ್ಟಕ್ಕಿದೀವಿ. ಅದನ್ನ ಇಂಥದಕ್ಕೆ ಯೂಸ್ ಮಾಡಬೇಡಿ. ಸರಿ ಮೇಡಮ್, ನಿಮ್ಮ ಈ ಸಾಹಿತ್ಯ ಕೃತಿಗಳಿಗೆ, ಸಾಹಿತ್ಯ ಕೃಷಿಗೆ ಸಂದಂತ ಪ್ರಶಸ್ತಿ ಪುರಸ್ಕಾರಗಳು ಯಾವುವು? ಪ್ರಶಸ್ತಿ ಪುರಸ್ಕಾರಗಳು ಬೆರಳಿಕೆ ಅಷ್ಟು ಮಾತ್ರ ಅಲ್ಲಿ ಹಾಕಿದ್ದೀನಿ. ಬೆಳವಲ ಸಿರಿ ಅಂತ ಬೆಳವಲ ಪ್ರಕಾಶನದವ್ರು ಕೊಟ್ಟಿದ್ದಾರೆ. ನಮ್ಮ ಮಹಿಳಾ ಗೋಷ್ಠಿಯಲ್ಲಿ ಶೂನ್ಯ ಸಂಪಾದನಾ ಮಠದವರು ವಿಶೇಷ ಮಹಿಳಾ ಪ್ರಶಸ್ತಿಯನ್ನು ನೀಡಿದ್ದಾರೆ. ಮೊನ್ನೆ ಪ್ರಜಾವಾಣಿ, ಹುಬ್ಬಳ್ಳಿಯ ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯವರು ಗೋಕಾಕ್ ಐಕಾನ್ ಅಂತ ಹೇಳಿ ಕೊಟ್ಟಿರೋ ಪ್ರಶಸ್ತಿ ನಮ್ಮ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಮತ್ತೆ ಸಾಕಷ್ಟು ಸಂಘ ಸಂಸ್ಥೆಗಳು ಪುರಸ್ಕಾರವನ್ನು ನೀಡಿದ್ದಾರೆ. ಮೇಡಮ್, ಒಂದು ಖೇದಕರ ಸಂಗತಿ ಅಂದ್ರೆ ಕೆಲವೊಂದಿಷ್ಟು ಸಂಸ್ಥೆಗಳು ಪ್ರಶಸ್ತಿಗಳನ್ನ ಕೊಡೋದಕ್ಕೋಸ್ಕರನೇ ಉಟ್ಕೊಂಡಿದೆ, ಮತ್ತೆ ಹಣವನ್ನ ತೆಗೆದುಕೊಂಡು ಪ್ರಶಸ್ತಿ ನೀಡ್ತವೆ ಅನ್ನೋಂಥ ಒಂದು ಮಾತು ಕೇಳಿಬರ್ತದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ ಥರನೂ ಇದೆ. ಪ್ರಶಸ್ತಿ ದುಡ್ಡು ತಗೊಂಡು ಕೊಡ್ತಾರೆ ಅಂತ ಅನ್ನೋದು ಇದೆ. ಆದ್ರೆ ಅವ್ರು ಏನೋ ಒಂದು ಸಹಾಯ ಅಂತ ಬೇಡಿರ್ತಾರೆ, ಸಹಾಯ ಅಂತ ತಗೊಂಡು ಅದಕ್ಕೆ ಪ್ರಶಸ್ತಿ ಕೊಡುವಂತವನು ಇದಾವೆ. ಅದು ಸಂಸ್ಥೆಗಾಗಿ ಸಿಗುವಂತಹ ಒಂದು ದೇಣಿಗೆನೆ ಬೇರೆ. ಪ್ರಶಸ್ತಿ ಕೊಡೋದಕ್ಕೋಸ್ಕರನೇ ಸಂಸ್ಥೆಗಳನ್ನ ಹುಟ್ಟಾಕೊಂಡಿರುವಂತಹ ಕೆಲವೊಂದಿಷ್ಟು ಸಂಸ್ಥೆಗಳು ಕಾಣ್ಬರ್ತವೆ. ಅವು ಯಾವ ಸಂಸ್ಥೆಗಳು ಅಂತ ನನ್ನ ಗಮನಕ್ಕೆ ಬಂದಿಲ್ಲ, ಆದ್ರೆ ಗಮನ ಮಾತ್ರ ಇದೆ ಅಂತ ನನಗೆ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಇದೆ, ಆ ತರನೂ ಇದೆ.
ಇತ್ತೀಚಿನ ವರ್ತಮಾನ ಗಮನಿಸಿದ್ರೆ ಈಗ ಅದು ಒಂದಾಗಿದೆ. ಅವರು ದುಡ್ಡು ತಗೊಂಡ್ ಕೊಡ್ತಾರೆ ಅನ್ನೋದು ನಿಮ್ ಭಾವನೆ ಆದ್ರೆ ದುಡ್ಡು ಕೊಡೋರನ್ನು ಮುಂದೆ ನಿಂತಿದ್ದಾರೆ. ಅವ್ರಿಗೆ ಏನ್ ಹೇಳ್ಬೇಕು? ಲಂಚ ಪಡೆಯೋದು ಮಾತ್ರ ಅಪರಾಧ ಅಲ್ಲ, ಲಂಚ ಕೊಡೋದು ಇವರು ಕೊಡೋರನ್ನೇ ನಾವು ಕೊಡೋದಿಲ್ಲ ಅಂದ್ರೆ ಸಂಸ್ಥೆಗಳು ಹೇಗೆ ಹುಟ್ಲಿಕ್ಕೆ ಸಾಧ್ಯ? ಮೊದಲದನ್ನ ವಿಚಾರ ಮಾಡಿ. ನಾನು ಕೊಡೋದಿಲ್ಲ, ನನಗೆ ಪ್ರಶಸ್ತಿ ಬೇಕಾಗಿಲ್ಲ. ಪ್ರಶಸ್ತಿ ನೋಡ್ರಿ, ನಾವ್ ಎಲ್ಲೇ ಹೋದ್ರು ಇವಾಗ ನಾವು ಕುವೆಂಪು ಸಾಹಿತ್ಯ ನೆನೆಸ್ತೀವಿ, ಇದುವರೆಗೂ ನಿಸಾರ್ ಅಹಮದ್ ಅವ್ರ ಹಾಡು ಹಾಡ್ತೀವಿ, ದ.ರಾ ಬೇಂದ್ರೆ ಅವ್ರ ಹಾಡು ಹಾಡ್ತೀವಿ. ಇವರೆಲ್ಲ ಏನು ಪ್ರಶಸ್ತಿಗಾಗಿ ಮಾಡಿದ್ರ? ಇಲ್ವಲ್ಲ. ಇವತ್ತಿಗೂ ಅಲ್ಲ ಯಾವತ್ತಿಗೂ ನಾವು ಕನ್ನಡ ಸಾಹಿತ್ಯ ಎಷ್ಟು ದಿವಸ ಬೆಲೆ ಬಾಳ್ತದ ಅಷ್ಟು ದಿವಸ ನಾವು ಅವ್ರ ಹೆಸರು ನೆನೆಸ್ತೀವಿ. ಅವರ ಒಂದು ಮನ ತುಂಬಿ ಆತ್ಮತೃಪ್ತಿಗಾಗಿ ಅವರು ರಚನೆ ಮಾಡಿದ್ದು. ಈಗ ಬರೀ ಸಂಘ ಸಂಸ್ಥೆಗಳದಷ್ಟೇ ಅನ್ಲಿಕ್ಕೆ ಆಗೋದಿಲ್ಲ, ಅದ್ರ ತಕ್ಕ ಕೊಡುವವರು ಇದ್ದಾಗ ಏನು ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ನಮ್ಮ ಆತ್ಮಸಾಕ್ಷಿ ಅನ್ನೋದನ್ನ ಒಂದು ನೋಡ್ಕೊಂಡು ನಡೆದ್ರೆ ಆ ಸಂಸ್ಥೆಗಳು ಹುಟ್ಲಿಕ್ಕೆ ಸಾಧ್ಯ ಇಲ್ಲ, ಕೊಡೋರು ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನನ್ನ ಭಾವನೆ. ಸರಿ ಮೇಡಮ್, ನಿಮ್ಮ ಪ್ರಕಾರ ಸಾಹಿತ್ಯ ಅನ್ನೋದು ಹೇಗಿರ್ಬೇಕು? ಮತ್ತೆ ಇವತ್ತು ಸಾಹಿತಿ ಆಗ್ಬೇಕು, ನಾನು ಒಬ್ಬ ಉತ್ತಮ ಸಾಹಿತಿ ಆಗ್ಬೇಕು ಅಂತ ಬಯಸೋರಿಗೆ ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ? ಸಾಹಿತ್ಯ ಹೇಗಿರ್ಬೇಕು ಅಂದ್ರೆ, ಸಾಹಿತ್ಯ ಮೊದಲು ನಮ್ಮ ಆತ್ಮತೃಪ್ತಿ ಕೊಡುವಂಥದ್ದು ಇರ್ಬೇಕು. ನಮ್ಮ ಆತ್ಮಕ್ಕೆ ನಾವು ಇದನ್ನ ಬರ್ದಿರೋದು ಸತ್ಯ ಅದ, ಬರ್ದಿರೋದು ಚೆನ್ನಾಗದ ಅಂತೇಳಿ ನಮ್ಮ ಮನಸ್ಸಿಗೆ ಮೊದಲು ಅನಿಸ್ಬೇಕು. ಅದು ವಾಸ್ತು ನಿಷ್ಠೆಯನ್ನು ಹೊಂದಿರ್ಬೇಕು, ಅದು ವಾಸ್ತು ಸ್ಥಿತಿಯನ್ನು ಹೊಂದಿರ್ಬೇಕು. ಮತ್ತು ಅದ್ರ ಜೊತೆಗೆ ಓದುಗರಿಗೆ ಹೇಗೆ ಅನಿಸ್ಬೇಕಂತಂದ್ರೆ, ಅದನ್ನ ಓದ್ತಾ ಇದ್ರೆ ಇದನ್ನ ನಂದೇ ಬರ್ದಿದಾರೇನಪ್ಪ ಇವರು ಆ ಸಂದರ್ಭದಲ್ಲಿ ಓದಿದ್ರೆ. ಯಾಕಂದ್ರೆ ಈಗ ಒಂದು ಕವಿತೆ ಬರೆದ್ರೆ 10 ಮಂದಿ 10 ಅರ್ಥ ತಿಳ್ಕೊತಾರೆ. ಒಮ್ಮೊಮ್ಮೆ ಏನಾಗ್ತದಂದ್ರೆ ನಾವು ಬರ್ದಿರೋದೇ ಬೇರೆ, ಅವ್ರು ತಿಳ್ಕೊಳ್ಳೋದೇ ಬೇರೆ. ಇದು ಕೂಡ ದ್ವಂದ್ವಾರ್ಥ ಆಗ್ತದೆ. ವಿಭಿನ್ನ ಒಂದು ಕವಿತೆ ವಿಭಿನ್ನವಾದಂತಹ ಒಂದು ಚಲಿಸ್ಕೊಂಡು ಹೋಗ್ತಾ ಇರ್ತದ. ಈಗ ಒಬ್ರು ಓದಿದ ತಕ್ಷಣ ಅವ್ರು ತಮ್ಮ ಮನಸ್ಸಿನಲ್ಲಿ ಏನಿರ್ತದೋ, ತಮ್ಮ ದುಃಖ ಏನಿರ್ತದೋ, ಓ ಇದ್ ನಂದೇ ಬರ್ದಿದ್ದಾರೆ, ಮತ್ತೊಬ್ಬರು ನಂದೇ ಬರ್ದಿದ್ದಾರೆ. ಹೀಗಾಗಿ ಸಾಹಿತ್ಯ ಒಂದ್ ಸ್ವಲ್ಪ ಮನಸ್ಸಿಗೆ ಮುದ ನೀಡುವಂಥದ್ದು. ಗೋಳು ಅದು ಇದು ಎಲ್ಲ ಬರೀತಾರೆ. ಕರೋನಾ ಟೈಮ್ದಲ್ಲಿ ನೋಡ್ರಿ 100 ಕವಿತೆಗಳ ಒಂದು ಪುಸ್ತಕನ ತಂದ್ರು ಕರೋನಾದಲ್ಲಿ. ನಾನು ಕೊಡ್ಲಿಲ್ಲ ಕವಿತೆ ಅದನ್ನ. ಆ ಸಂದರ್ಭಕ್ಕೆ ತಕ್ಕ ಅಷ್ಟೇ ಪುಸ್ತಕ ಆಗ್ತದ ಅದು. ಕರೋನಾ ಮುಗಿದ್ಮೇಲೆ ಈಗ ಅದನ್ನ ಓದ್ಲಿಕ್ಕೆ ಹೋದ ತಕ್ಷಣ ಎಷ್ಟು ಅದು ಕರೋನಾ ಅನುಭವಿಸಿದವ್ರಿಗೆ ಗೊತ್ತು ಅದ ನೋವು ಎಷ್ಟದ ಅನ್ನೋದು. ಅವ್ರಿಗೆ ಸೂಟ್ ಆಗ್ತದ ಅದು. ಈ ಸಂದರ್ಭಕ್ಕೆ ಅದು ಹೊಂದುದಿಲ್ಲ, ಯಾಕಂದ್ರೆ ಅದು ಮುಗಿದು ಹೋಯ್ತದು. ಅಂದ್ರೆ ನಾ ಏನ್ ಹೇಳೋದಂದ್ರೆ, ಅದು ನಿರಂತರವಾಗಿರ್ಬೇಕು. ಯಾವ ಸಂದರ್ಭದಲ್ಲಿ ಓದಿದ್ರು ಸಾಹಿತ್ಯಕ್ಕೆ ಅದಕ್ಕೆ ಬೆಲೆ ಇರಬೇಕು. ನಿಜ, ಇದನ್ನ ನಾನು ಹೇಳ್ತೀನಿ. ಕರೋನಾ ಬರದ್ವಿ ಆವಾಗಿನ ಸಂದರ್ಭಕ್ಕಷ್ಟೇ ಅದು ಮುಂದೆ ನಡೆಯೋದಿಲ್ಲ. ಅದೇ ಪರಿಸ್ಥಿತಿ ಇತ್ತಂದ್ರೆ ನಡೀತಾ ಇತ್ತು. ಹೀಗೆ ಅದೊಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಆಯಾ ಸಂದರ್ಭಕ್ಕೆ ಈಗ ಹೆಣ್ಮಕ್ಳ ಬಗ್ಗೆ ಎಲ್ಲೋ ಅನ್ಯಾಯ ಆಗಿರ್ತದೆ, ಕವನಗಳನ್ನ ಬರೀತಾರೆ. ಆ ಸಂದರ್ಭಕ್ಕೆ ಪ್ರಭಾವ ಬೀರ್ತವೆ. ನಾವು ಅದನ್ನ ಖಂಡಿಸಿದೀವಿ ಅನ್ನುವ ಒಂದು ಸಂದೇಶ ಹೋಗ್ತದೆ. ಹೌದು, ಆದ್ರೆ ಅದು ತಾತ್ಕಾಲಿಕ. ಅದರ ಜೊತೆಯಾಗಿನೇ ಏನಿರ್ಬೋದು, ಅದು ಬರಿಬೇಡ ಅಂತ ನನ್ನ ಅಭಿಪ್ರಾಯ ಅಲ್ಲ. ಅದರ ಜೊತೆಯಾಗಿನೂ ಏನು ಬರೀಬೇಕಂದ್ರೆ, ಯಾವತ್ತೂ ಸಲ್ಲುವ ಒಂದು ಸಾಹಿತ್ಯ ಬರ್ತದೆ. ವಸ್ತುಸ್ಥಿತಿ ಏನಿದೆಯೋ ಅದನ್ನ ಅರಿತುಕೊಂಡು ಅದು ಯಾವತ್ತು ಓದಿದ್ರು ಸುಧಾ ಅದು ಮನಸ್ಸಿಗೆ ಮುಟ್ಬೇಕು, ಮುದ ನೀಡುವಂತಿರ್ಬೇಕು, ಸಂತೋಷ ಕೊಡ್ತಾ ಇರುವಂತಹ ಒಂದು ಸಾಹಿತ್ಯ ಇರಲಿ ಅನ್ನೋದು ನನ್ನ ಅಭಿಪ್ರಾಯ. ಪುಸ್ತಕ ಓದೋರು ಇನ್ನೂ ಇದ್ದಾರೆ. ಎಲ್ಲವನ್ನು ನಾವು ಯೂಟ್ಯೂಬ್ ತೆಗೆದು ಎಲ್ಲವನ್ನು ಗೂಗಲ್ ತೆಗೆದು ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅವರು ಇದ್ದಾರೆ, ಇಲ್ಲ ಅಂತ ಅನ್ನೋದಿಲ್ಲ. ಈಗ ಏನೋ ಒಂದು ಸಂದರ್ಭ ಕೊಟ್ಟ ತಕ್ಷಣ ಗೂಗಲ್ ತೆಗೆದು ಮಾಹಿತಿ ಕೊಡ್ತಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಮಾಹಿತಿ ಅದ್ರೊಳಗೆ ಸತ್ಯ ಇರ್ತದೆ, ಎಷ್ಟರ ಮಟ್ಟಿಗೆ ದೊಡ್ಡದದನು ವಿಷಯ, ಸಣ್ಣದದನು, ಅಲ್ಲಿ ಎಷ್ಟಿರ್ತದ ಅಷ್ಟೇ ಬರ್ತದ. ಆದ್ರೆ ನಿಜವಾದ ಸಾಹಿತಿಗಳು ಯಾರಿದ್ದಾರೆ, ನಿಜವಾಗಿ ಅದರ ಕಳಕಳಿಯುಕ್ತರಿದ್ದಾರೆ, ಅವ್ರ ಪುಸ್ತಕನ ಹುಡುಕೊಂಡು ತಂದು ಓದ್ತಾರೆ. ಈಗ ನಾವು ಯಾವುದೇ ಒಂದು ವಿಷಯ ಬರಿಬೇಕಂದ್ರೆ, ಈಗ ನಾನೇ ಒಂದು ವಿಷಯ ಬರಿಬೇಕಂದ್ರೆ ಒಂದು 4-5 ಪುಸ್ತಕ ರೆಫರ್ ಮಾಡ್ಕೊಂಡು, ಒಂದು ಭಾಷಣ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೂ ಕೂಡ ನಾವು ಒಬ್ಬರ ಶರಣೆಯರ ಬಗ್ಗೆ ಆಗ್ಲಿ ಏನಾಗ್ಲಿ ನಾವು ಗೂಗಲ್ ತೆಗಿಯೋದಿಲ್ಲ. ಗೂಗಲ್ ತೆಗೆದ್ರು ಕೂಡ ಅದ್ರಲ್ಲಿ ಏನಾದ್ರು ಇಸ್ವಿಗಳು ಏನಾದ್ರು
ಹಿಂದ ಮುಂದ ಅದಾವು ಚೆಕ್ ಮಾಡ್ತೀವಿ ಒಂದೊಂದ್ಸಲ. ಒಮ್ಮೊಮ್ಮೆ ಪುಸ್ತಕದಲ್ಲಿ ಇಸ್ವಿಗಳು ಚೇಂಜ್ ಆಗುತ್ತೆ, ಅದು ಇಸ್ವಿಗಳನ್ನ ಬ್ಯಾಲೆನ್ಸ್ ಮಾಡಿ ನೋಡ್ತೀವಿ ಕರೆಕ್ಟ್ ಇದೆಯಾ. ಒಮ್ಮೊಮ್ಮೆ ಎಷ್ಟೋ ಸಲ ಗೂಗಲ್ದಲ್ಲಿ ಇದರಲ್ಲಿ ನೋಡಿದ್ದೀನಿ, ತಂದೆ ತಾಯಿಗಳ ಹೆಸರನ್ನೇ ಶರಣರ ತಂದೆ ತಾಯಿಗಳ ಹೆಸರನ್ನೇ ಚೇಂಜ್ ಅದಾವ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ನಾವು ಒಂದ್ ಬಿಟ್ಟು 4 ತೆಗೆದು ನೋಡ್ತೀವಿ. ಪುಸ್ತಕ ಓದೋರು ಇದ್ದಾರೆ ಮೇಡಮ್, ಅಭಿರುಚಿ ಬೆಳೆಸಬೇಕಾಗಿಲ್ಲ. ತಂದೆ ತಾಯಿಗಳದ್ದು ಒಂದು ಕರ್ತವ್ಯ ಇದೆ ಅದ್ರ ಜೊತೆ. ಆದ್ರೆ ಈಗಿನ ತಂದೆ ತಾಯಿಗಳಿಗೆ ಮಾರ್ಕ್ಸ್ ಮುಖ್ಯ ಇರ್ತವೆ, ಶಾಲೆ ಒಳಗೆ ಫಸ್ಟ್ ಬರೋದಷ್ಟೇ ಮುಖ್ಯ ಇರ್ತದೆ. ಸೋಷಿಯಲ್ ಆಗಿ ಮಕ್ಕಳು ಬೆಳೀಲಿ ಅನ್ನುವ ಒಂದು ಕಳಕಳಿ ತಂದೆ ತಾಯಿಗಳಿಗೆ ಇರೋದಿಲ್ಲ. ಎಲ್ಲೋ ಇರೋರು ಒಂದಿಷ್ಟು ಇರ್ತಾರೆ, 100ಕ್ಕೆ 4 ಜನ ಆದ್ರೂ ತಂದೆ ತಾಯಿಗಳು ಮಕ್ಕಳು ಮತ್ತೊಂದು ಹಂತದಲ್ಲಿ ಬೆಳೀಲಿ ಅನ್ನೋ ಆಸೆದವ್ರು ಇರ್ತಾರೆ. ಅವರು ಓದಿಸ್ತಾರೆ, ಓದ್ರಿ ಮಾಡ್ರಿ. ಆಮೇಲೆ ಇನ್ನೂ ಒಂದು ಏನ್ ಹೇಳ್ಬೇಕಂದ್ರೆ, ಇದು ಮಕ್ಕಳ ತಲೆ ತಾನಾಗೆ ಬರ್ಬೇಕದು. ಯಾರ್ದೋ ಒಂದು ಆದರ್ಶ ನೋಡಿರ್ತಾರ ಅವರು, ಎಲ್ಲೋ ಒಂದು ವ್ಯಕ್ತಿಗಳನ್ನ ನೋಡಿರ್ತಾರೆ. ಸಾಕಷ್ಟು ಸಭೆ ಸಮಾರಂಭ ಮಾಡಿರ್ತಾರೆ ಸ್ಕೂಲ್ಗಳಿಗೆ, ಅಲ್ಲಿ ಒಂದು ಎತ್ತರದ ವ್ಯಕ್ತಿ ಒಂದು ಆದರ್ಶ ವ್ಯಕ್ತಿ ಒಂದು ಉಪನ್ಯಾಸ ನೀಡಿರ್ತಾನೆ. ಈ ತರ ನಾನು ಆಗ್ಬೇಕು, ನಾನು ಮಾತಾಡ್ಬೇಕು, ಈ ತರ ನಾನು ಬುದ್ಧಿಯನ್ನು ಬೆಳೆಸ್ಕೋಬೇಕು ಅನ್ನೋ ಒಂದು ಏನಿರ್ತದೆ ಮನೋಭಾವನೆ ಮಕ್ಕಳಲ್ಲಿ ತಾನಾಗೆ ಹುಟ್ಟಬೇಕು. ಅದು ಯಾರಾದ್ರೂ ಬೆಳೆಸ್ಲಿಕ್ಕೆ ಹೋದ್ರೆ ಬರೋದಿಲ್ಲ. ಎಲ್ಲೇ ಒಬ್ಬರನ್ನ ಬೆಳೆಸ್ಬೋದು, ಇಡಿಯಾಗಿ ಬೆಳೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೂ ಕೂಡ ಈಗ ನಾವು ನಮ್ಮ ಮನೆ ಶಾಲೆಯಿಂದ ಮಕ್ಕಳು ಮನೆ ಬಂದ ತಕ್ಷಣ ನಾವು ಮೊಬೈಲ್ ಹಿಡ್ಕೊಂಡು ಕೂತಿದ್ರೆ ಅವರು ಸೀದಾ ಬಂದು ಮೊಬೈಲ್ ಹಿಡ್ಕೊಂತಾರೆ. ಹಂಗೆ ಒಂದು ಪುಸ್ತಕ ಹಿಡ್ಕೊಂಡು ನಾವು ಓದ್ತಾ ಇದ್ರೆ ಏನಿರ್ಬೋದು ಅಂತ ಓದ್ಲಿಕ್ಕೆ ಅವ್ರ ಮನಸ್ಸು ಮಾಡ್ಬೋದು. ಹೌದು, ತಂದೆ ತಾಯಿಗಳಲ್ಲೂ ಇರ್ತದೆ ಅದು. ನಾವು ಟಿವಿ ನೋಡ್ಕೊಂಡು ಕೂತ್ಕೊಂಡ್ರೆ ಅವರು ಟಿವಿ. ಹೌದು, ಹೀಗಾಗಿನೇ ಅಲ್ಲ ಮತ್ತೆ ಎಲ್ಲ ಹಾಸ್ಟೆಲ್ಗಳಲ್ಲಿ ಯಾಕೆ ಬೋರ್ಡಿಂಗ್ ಸ್ಕೂಲ್ಗಳು ಬೆಳೀತಾ ಇದಾವೆ ಅಂದ್ರೆ ಇದೇ ಕಾರಣಕ್ಕೇನೆ. ಯಾರು ಮೊಬೈಲ್ ನೋಡೋರು ಹೆಚ್ಚು ತಂದೆ ತಾಯಿಗಳನ್ನು ನೋಡ್ರಿ, ಬೋರ್ಡಿಂಗ್ ಸ್ಕೂಲ್ ತಂದೆ ತಾಯಿಗಳಿಗೂ ಹೆಚ್ಚು ಯಾರು ಮೊಬೈಲ್ ಇರ್ತಾರೆ, ಅವ್ರ ಮಕ್ಕಳಲ್ಲಿ ಇರ್ತಾರೆ. ಅಲ್ಲಿ ಮೀಟಿಂಗ್ ದಲ್ಲಿ ನಾನು ಒಂದ್ಸಲ ಹೋಗಿ ನೋಡ್ದಾಗ ಹೇಳ್ರಿ, ಅವರು ಭಾಷಣದಲ್ಲೇ ಹೇಳಿದ್ರು, ನೀವೆಲ್ಲ ಮೊಬೈಲ್ ನೋಡ್ತೀರಂತ ತಂದು ಹಾಕಿದಾರೆ ಇಲ್ಲ ಮಕ್ಕಳನ್ನ ಅಂತ ಕೇಳಿದ್ರು. ಈ ಸಂದರ್ಭನೂ ಅದಾವ. ಅವ್ರು ಓದಿನ ಕಡೆ ಗಮನ ಕೊಡ್ಬೇಕಂದ್ರೆ ಒಂದು ಬೋರ್ಡಿಂಗ್ ಸ್ಕೂಲ್ ಆದ್ರೆ ಬೆಸ್ಟ್, ಅಲ್ಲಿ ಓದ್ತಾರೆ. ಇಲ್ಲ, ಇವಾಗ ಸ್ಟೂಡೆಂಟ್ಗಳಿಗೆ ಮೊಬೈಲು ಬಹಳ ಮಹತ್ವ ಅದ. ಮೊಬೈಲ್ಗಳಲ್ಲೂ ಅವ್ರು ಎಷ್ಟೊಂದು ವರ್ಕ್, ಈಗ ನೋಡ್ರಿ ಸೂಟಿಗೆ ಮನೆಗೆ ಬಂದಿರ್ತಾವ ಮಕ್ಕಳು, ಎಲ್ಲ ಇವನ್ನ ಹೋಮ್ವರ್ಕ್ ಎಲ್ಲ ಮೊಬೈಲಲ್ಲೇ ಬಿಟ್ಟಿರ್, ಆಕ್ಟಿವಿಟೀಸ್ ಮಾಡೋದು ಮೊಬೈಲಲ್ಲೇ ಬಿಟ್ಟಿರ್ತಾರ. ಆಮೇಲೆ ಬೇರೆ ಊರೊಳಗೆ ತಾಯಿ ಹೋಗಿರ್ತಾಳ, ಮಕ್ಕಳು ಅಜ್ಜಿ ಮನೆಯಾಗ ಕೂತಿರ್ತಾವ, ಅಭ್ಯಾಸ ಮಾಡ್ಬೇಕ್ರೆ ಅವ್ರ ಮೊಬೈಲ್ ಥ್ರೂ ಆನ್ಸರ್ ಕಳಿಸ್ತಾಳ ತಾಯಿ. ಈ ನಮ್ಮ ಮನೆಯೊಳಗೆ ನಡೆದಿರ್ತದ, ವಿಡಿಯೋ ಕಾಲ್ ಮಾಡ್ಕೊಂಡು ಮ್ಯಾಥ್ಸ್ ಬಿಡಿಸ್ತಿರ್ತಾರ ನಮ್ಮ ಮನೆಯೊಳಗೆ ಹುಡುಗರು. ಮೊಬೈಲ್ ಯೂಸ್ ಮಾಡ್ಬೇಡ್ರಿ ಅಂತ ಬರೋದಿಲ್ಲ ಇಲ್ಲಿ ಪ್ರಶ್ನೆ. ಏನು ಅವಶ್ಯಕತೆ ತಕ್ಕಂತೆ ಬಳಸಬೇಕೆ ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಈಗ ವಿಡಿಯೋ ಕಾಲಲ್ಲಿ ನಮ್ಮ ಮನೇಲಿ ನಮ್ಮ ಹುಡುಗ ವಿಡಿಯೋ ಕಾಲಲ್ಲಿ ಗಣಿತ ಮಾಡಿನೇ ಸೈನಿಕ್ ಸ್ಕೂಲ್ ಸೆಲೆಕ್ಟ್ ಆಗಿದ್ದಾನೆ. ವಿಡಿಯೋ ಕಾಲಲ್ಲಿ ಅಭ್ಯಾಸ ಮಾಡಿಸಿನೇ, ಎಲ್ಲೂ ಟ್ಯೂಷನ್ಗೆ ಹೋಗಿಲ್ಲ, ಸೈನಿಕ್ ಸ್ಕೂಲ್ ಟ್ಯೂಷನ್ಗೆ ಎಲ್ಲೂ ಹೋಗಿಲ್ಲ. ವಿಡಿಯೋ ಕಾಲ್ದಲ್ಲಿ ಅವ್ರ ತಾಯಿ ಹೇಳಿದ್ದನ್ನು ಕೇಳಿನೇ ಸೈನಿಕ್ ಸ್ಕೂಲ್ ಎಕ್ಸಾಮ್ ಪಾಸ್ ಆಗಿ ಸೆಲೆಕ್ಟ್ ಆಗಿದ್ದಾನೆ. ಈ ಉದಾಹರಣೆನೂ ಇದೆ. ಮೊಬೈಲ್ ಅವಶ್ಯಕತೆ ಇದೆ, ಆದ್ರೆ ಅದ್ರ ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೋಬೇಕಂದ್ರೆ ಮಕ್ಕಳ ಮನಸ್ಸಲ್ಲೂ ಬರ್ಬೇಕು. ಆಮೇಲೆ ಅದನ್ನ ತಂದೆ ತಾಯಿಗಳನ್ನು ಹೇಳ್ಬೇಕು, ಮನೆ ಹಿರಿಯರನ್ನು ಹೇಳ್ಬೇಕು, ಗಮನ ಕೊಡ್ಬೇಕು ಜಾಸ್ತಿ. ಎಲ್ಲರ ಪಾತ್ರ ಇದೆ, ಎಲ್ಲರ ಪಾತ್ರ ಇದೆ. ಒಬ್ಬ ಗೃಹಿಣಿಯಾಗಿ ನೀವು 4 ಪುಸ್ತಕಗಳನ್ನ ಹೊರತಂದ್ರಿ. ಜಸ್ಟ್ ಸಾಹಿತ್ಯದ ಮೇಲಿರುವಂತಹ ಅಭಿಮಾನ ನಿಮಗೆ ಪುಸ್ತಕ ಬರೀಲಿಕ್ಕೆ ಹಚ್ಚಿತು. ಈಗ ಉಳಿದಂತ ಗೃಹಿಣಿಯರು ಅವರು ಕೂಡ ತಮ್ಮ ಸಿಕ್ಕಂತ ಸಮಯದಲ್ಲಿ ಈ ರೀತಿ ಟ್ರೈ ಮಾಡ್ಬೋದಾ ಬರೀಲಿಕ್ಕೆ? ಬರಿಬಹುದು. ತಮ್ಮ ಮನೆಗೆ ಅನಿಸಿದ್ದನ್ನ ಬರೀಲಿಕ್ಕೆ ಮನಸ್ಸು ಬಹಳ ಮುಖ್ಯ. ಅದ್ರಲ್ಲಿ ನಾನು ಬರಿಬೇಕು. ಅದು ಬರ್ದಿರೋದು ಏನಂದ್ರೆ ಅವರ ಅನುಭವ, ಅವ್ರಿಗೆ ಮನಸ್ಸಿಗೆ ಏನು ಅನಿಸ್ತದೆ, ದುಃಖ, ಸಂತೋಷ, ಅವರ ಜೀವನದಲ್ಲಿ ನಡೆದಿರೋದು, ಮತ್ತೆ ಎಲ್ಲ ಕಾಲ್ಪನಿಕವಾಗಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕಲ್ಪನೆ ಮಾಡಿ ಬರಿಬೋದು. ಸೂರ್ಯ ಬೆಳಗ್ತಾ ಇದ್ದಾನೆ, ಪ್ರಕೃತಿ ನಳನಳಿಸ್ತಾ ಇದೆ, ಈ ತರ ಬರಿಬೋದು. ಆದ್ರೆ ಒಂದು ವಾಸ್ತುಸ್ಥಿತಿ ನಮ್ಮೊಂದು ಸಾಹಿತ್ಯನ ಬರಿಬೇಕಾದ್ರೆ ಅಲ್ಲಿ ನಮ್ಮ ಅನುಭವವು, ಒಂದು ದುಃಖದ ಬರಿಬೇಕಾದ್ರೆ ಅಲ್ಲಿ ನಮ್ಮ ಮನಸ್ಸು ದುಃಖಗೊಂಡಿರ್ಬೇಕು ಒಂದು ಸ್ವಲ್ಪ %. ಸಂತೋಷ ಆದ್ರೆ ನಮಗೂ ಸಂತೋಷ ಆಗಿರ್ಬೇಕು. ಅದರಲ್ಲಿ ನಮ್ಮ ವೈಯಕ್ತಿಕ ಬದುಕು ಕೂಡ ಒಂದ್ ಸ್ವಲ್ಪ ಸೇರುತ್ತದೆ. ಮಹಿಳೆಯರು ಬರೀತಾರೆ. ಇವಾಗ ಮಹಿಳೆಯರು ಕೂಡ ನಮ್ಮ ಭಾವಯಾನ ಇದರಲ್ಲಿ ಸುಮಾರು 60-70 ಜನ ಮಹಿಳೆಯರಿದ್ದಾರೆ. ಸಾಕಷ್ಟು ಜನ ಬರವಣಿಗೆಯನ್ನ ನಡೆಸಿದ್ದಾರೆ, ಪುಸ್ತಕಗಳನ್ನ ಬರೆದಿದ್ದಾರೆ, ದತ್ತಿನಿಧಿ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ, ಸಾಕಷ್ಟು ಬರ್ತಿದ್ದಾರೆ. ಆಮೇಲೆ ಇನ್ನೂ ಒಂದು ಬರ್ದಿರೋಕ್ಕಿಂತ ಮುಖ್ಯ ಅಂದ್ರೆ ಶ್ರೋತೃ ವರ್ಗ, ಕುಂತ ಕೇಳೋ ಪ್ರೇಕ್ಷಕ ವರ್ಗ, ಅವರು ಸಾಹಿತಿಗಳಿಗಿಂತ ಹೆಚ್ಚಿನವರು. ಅವರು
ಯಾಕಂದ್ರೆ ಅವ್ರು ಕುಂತು ಕೇಳುವಂತದ್ದು ಒಂದು ಅಭಿಲಾಷೆ ಇರ್ತದಲ್ಲ. ಎಷ್ಟೋ ಜನ ನಮ್ಮಲ್ಲಿ ಮಹಿಳೆಯರು ಅದಾರ, ನಮ್ಗೆ ಇಲ್ಲಿ ಬಂದ್ರೆ ಸಮಾಧಾನ ಅನಿಸ್ತದ ರೀ, ನಾವು ಒಂದು ಕೇಳಿದ್ವಲ್ಲ ಅಂದ್ರೆ ಆ ಕೇಳುವಲ್ಲೂ ಕೂಡ ಅವರು ಸಂತೋಷವನ್ನ ಹುಡುಕ್ತಾರಲ್ಲ, ಅಂದಾಗ ಮಾತ್ರ ನಮ್ಮ ಬರವಣಿಗೆ ಸಾರ್ಥಕತೆ ಕಾಣಿಸ್ತದೆ. ಮೇಡಮ್, ಭಾವಯಾನ ಅಂತ ಹೇಳ್ತಾ ಇದ್ರಿ, ಏನ್ ಮೇಡಮ್ ಇದು ಭಾವಯಾನ ಅಂದ್ರೆ? ಭಾವಯಾನ ಅಂದ್ರದ್ದು ನಮ್ಮ ಮಹಿಳಾ ವೇದಿಕೆ ಹೆಸರು. ನಿರಂತರವಾಗಿ ನಮ್ಮ ಭಾವನೆಗಳ ಹರಿತಾನೆ ಇರಲಿ ಅನ್ನೋ ಉದ್ದೇಶಕ್ಕೆ ಮೊದಲೊಂದು ಬೇರೆ ಸಂಸ್ಥೆಯಲ್ಲಿ ನಾವು ಮಹಿಳಾ ಬಳಗವನ್ನ ನಡೆಸ್ತಾ ಇದ್ವಿ. ಆಮೇಲೆ ಏನಾಯ್ತು, ನಮ್ಮ ಹೆಸರಿಂದ ಒಂದು ಬೇರೆ ಹೆಸರಿಂದ ಮಾಡೋಣ ಅಂತ ಹೇಳಿ ಭಾವಯಾನ ಸುಮಾರು ವರ್ಷ ಆಯ್ತು. ಅದು ಈ ಊರಿನ ಗೋಕಾಕ್ ಊರಿನ ಎಲ್ಲಾ ಕಾಲೇಜುಗಳು, ಎಷ್ಟು ಕಾಲೇಜ್ ಅದಾವ, ಎಲ್ಲಾ ಕಾಲೇಜಿನ ಉಪನ್ಯಾಸಕರು ನಮ್ಮ ಭಾವಯಾನ ಮಹಿಳಾ ಸದಸ್ಯರು. ಇಲ್ಲೆಲ್ಲ PhD ಮಾಡಿದವ್ರು ಅದಾರ, MA ಮಾಡಿದವ್ರು, MPhil ಮಾಡಿದವ್ರು ಅದಾರ. ಹೆಚ್ಚು ಉಪನ್ಯಾಸಕಿಯರೇ ನಮ್ಮ ಭಾವಯಾನದ ಮೆಂಬರ್. ಗೃಹಿಣಿಯರು ಇದಾರ. ಆಮೇಲೆ ಆಸಕ್ತ ಹೆಣ್ಣು ಮಕ್ಕಳಿಗೆ ಮಾತ್ರ ಇದನ್ನ ನಾವು ಯಾಕೆ ಮಾಡಿದ್ವಿ ಅಂದ್ರೆ, ಎಲ್ಲೆಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗೋದಿಲ್ಲ, ಎಲ್ಲೋ ಮಾತಾಡ್ಲಿಕ್ಕೆ ಅವಕಾಶ ಇರ್ತದೆ, ಹಾಡು ಹೇಳಲಿಕ್ಕೆ, ಡ್ಯಾನ್ಸ್ ಮಾಡ್ಲಿಕ್ಕೆ. ಒಟ್ನಲ್ಲಿ ಅದು ಸಾಹಿತ್ಯಿಕ ವೇದಿಕೆ ಅಷ್ಟೇ ಅಲ್ಲ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ. ನಾವು ಕಾರ್ಯಕ್ರಮಗಳನ್ನ ಈಗ ಒಂದ್ ಸ್ವಲ್ಪ, ನಾವು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದ್ಮೇಲೆ ಒಂದ್ ಸ್ವಲ್ಪ ಅದರ ಕಾರ್ಯಗಳು 1-2 ತಿಂಗಳಿಗೊಂದು ಆಗ್ತಾ ಇದೆ. ಇಲ್ಲಾಂದ್ರೆ ನಾವು ಪ್ರತಿ ತಿಂಗಳು ಕಾರ್ಯಕ್ರಮವನ್ನು ಮಾಡಿ ಒಂದು ಉಪನ್ಯಾಸ ಕೊಡ್ತಾ ಇದ್ವಿ. ಈಗ ನೋಡ್ರಿ, ಬೆಟಗೇರಿ ಕೃಷ್ಣ ಶರ್ಮರು ಅವರ ಬದುಕು ಬರಹ, ಬದುಕಿನ ಬಗ್ಗೆನೇ ಒಂದು ಉಪನ್ಯಾಸ, ಅವರ ಬರಹದ ಬಗ್ಗೆ ಒಂದು ಉಪನ್ಯಾಸ, ಕುವೆಂಪು ಅವ್ರದ್ದು. ಹಾಗೆ ಈಗ ಅಂದ್ರೆ ಜನರಿಗೆ, ಮಹಿಳೆಯರಿಗೆ ಅರಿವು ಮೂಡಿಸುದು ಇಂಥದೊಂದು ನಮ್ಮ ಸಾಹಿತ್ಯಿಕ ವೈಭವ ಇದೆ. ಅದಷ್ಟೇ ಅಲ್ಲ, ಸಾಹಿತ್ಯಗಳದಷ್ಟೇ ಅಲ್ಲ, ಸಾಮಾಜಿಕ ಸಮಸ್ಯೆಗಳ ಕುರಿತು, ಮಕ್ಕಳ ಆರೋಗ್ಯ, ಮಹಿಳೆಯರ ಸಮಸ್ಯೆಗಳು, ಆಮೇಲೆ ನಮ್ಮ ಗಾದೆ ಮಾತುಗಳು, ಒಡಪುಗಳು, ಇವುಗಳ ವಿಷಯಗಳ ಕುರಿತು ಕೂಡ ನಮ್ಮಲ್ಲಿ ಉಪನ್ಯಾಸಗಳು. ಆಮೇಲೆ ಒಮ್ಮೊಮ್ಮೆ ಕೇವಲ ವಚನಗಳ ಬಗ್ಗೆ ಮಾಡ್ತೀವಿ, ಒಮ್ಮೊಮ್ಮೆ ಮಕ್ಕಳ ವಚನಗಳ ಒಂದು ಸ್ಪರ್ಧೆಯನ್ನ ಮಾಡ್ತೀವಿ. ಆಮೇಲೆ ಇದು ರಾಜ್ಯೋತ್ಸವದಲ್ಲಿ ಒಂದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಸಾಂಸ್ಕೃತಿಕ ವೈಭವದ ಕುರಿತು ಮಾಡ್ತೀವಿ. ಆಮೇಲೆ ಅಲ್ಲಿ ಮಾತಾಡ್ಲಿಕ್ಕೆ ಏನಿದೆ ಅಂದ್ರೆ, ಹೊಸದಾಗಿರೋಂತ ನಾವು ನಿಲ್ಲಿಸ್ತೀವಿ. ಯಾಕಂದ್ರೆ ನಾವೇ ಕೇಳ್ತೀವಿ, ತಪ್ಪು ತಡೆಯಾದ್ರೆ ನಮ್ಮಲ್ಲಿನೇ ಆಗ್ಬೇಕು. ಯಾರು ನಾವು ಒಂದು ಪರ್ಫೆಕ್ಟ್ ಒಂದು ಮಹಿಳೆ ಹಾಕೊಂಡು ಬಂದಿರೋದಿಲ್ಲ. ತಪ್ಪು ತಡೆಯಾದ್ರೆ ನಮ್ಮಲ್ಲೇ ಆಗ್ಬೇಕು. ಸಾರ್ವಜನಿಕ ವೇದಿಕೆಗೆ ಹೋದಾಗ ಅಲ್ಲಿ ತಪ್ಪುಗಳು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ವೇದಿಕೆಯಲ್ಲೇ ತಪ್ಪು ಸರಿಪಡಿಸ್ಕೊಂಡು ನಾವು ಹೊರಗೆ ಕಳಿಸ್ತಾರೆ. ತಮ್ಮ ಪ್ರತಿಭೆಯನ್ನು ಮಾಡ್ತಾರೆ, ಹಾಡುಗಳನ್ನ ಹಾಡ್ತಾರೆ. ಸಾಕಷ್ಟು ಜನ ಜನಪದ ನೃತ್ಯಗಳನ್ನು ಮಾಡೋರಿದ್ದಾರೆ ನಮ್ಮಲ್ಲಿ. ಎಲ್ಲದಕ್ಕೂ ಅವಕಾಶ ಇದೆ. ಹೀಗಾಗಿ ನಾವು ಪ್ರತಿ ತಿಂಗಳಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ನಿರಂತರ ಸಾಕಷ್ಟು ಆಗಿದಾವೆ. ಈಗ ಅದರದ್ದೊಂದು ದೊಡ್ಡ ಪ್ರಮಾಣ ಒಂದು ನಮ್ಮ ಪರಿಷತ್ ಮತ್ತು ನಮ್ಮ ಕಾರ್ಯಕ್ರಮಗಳ ಕುರಿತು ಸಾಕಷ್ಟು ನಮ್ಮ ತಿಂಗಳ ಗತಿಸಿ ಹೋಗಿದ್ದಾವೆ. ಒಂದು ಸ್ವಾಮಿಗಳನ್ನ ಕರೆಸಿ ಒಂದು ದೊಡ್ಡ ಪ್ರಮಾಣ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ವಿಚಾರ ಮಾಡ್ತಾ ಇದ್ದೀವಿ ಮುಂದಿನ ತಿಂಗಳು. ಸರಿ, ಇದುವರೆಗೂ ತಮ್ಮ ಅತ್ಯಮೂಲ್ಯವಾದ ಸಮಯ ನಮಗಾಗಿ ನೀಡಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯದ ಕುರಿತಾಗಿ ಹಲವಾರು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ನಿಮ್ಗೆ ಸ್ಟಾರ್ ಪೀಪಲ್ ಕನ್ನಡ ವತಿಯಿಂದ ತುಂಬ ಧನ್ಯವಾದಗಳು. ಧನ್ಯವಾದ ಶ್ರುತಿ ಅವರೇ, ನಿಮಗೂ ಧನ್ಯವಾದ. ಬೆಳಕಿನ ಕವಿತೆ ಬೆಳಗಿಗೆ ಸೋತೆ